ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋ ವ್ಲಾಗ್ ಬಂದು ಡಿಸೆಂಬರ್ ತಿಂಗಳದೇ. ಇನ್ನು ಮುಂದೆ ಬರೋ ವ್ಲಾಗ್ಸ್ ಎಲ್ಲ ನ್ಯೂ ಇಯರ್ದಾಗತ್ತೆ. ನಾನು ತುಂಬ ತಿಂಗಳುಗಳೇ ಆಗೋಯಿತು ವ್ಲಾಗ್ನ ಶೇರ್ ಮಾಡ್ಕೊಳಕ್ಕಾಗಿಲ್ಲ. ಸ್ವಲ್ಪ ಯಾವ್ಯಾವುದೋ ಕೆಲಸ ಏನೋ ಕಾರಣದಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಖಂಡಿತ ಸ್ಟಾಪ್ ಅಂತೂ ಮಾಡೋದಿಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ ಮಗಳು ಬರ್ಡೇ ಒಂದು ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಅದರದ್ದು ವ್ಲಾಗ್ ಇದು. ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈಲಿ ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ವಿಶೇಷ ಏನು ಅಂದರೆ ಬರ್ತ್ಡೇ ಗಿಫ್ಟ್ ಅನ್ಬಾಕ್ಸಿಂಗ್. ಸೊ ಇವತ್ತು ನೋಡೋಣ ಏನು ಬಂತು ನನ್ನ ಬರ್ತ್ಡೇಗೆ ಅಂತ. ಸೊ ಬನ್ನಿ. ಸೊ ನನ್ನ ಕೈಯಲ್ಲಿ ಆಲ್ರೆಡಿ ಫಸ್ಟ್ ಇಟ್ಕೊಂಡಿದ್ದೆ. ಸೊ ಫಸ್ಟ್ ಬಂದುಬಿಟ್ಟು ಇದು ಕ್ರೋಮಿ ಪೆನ್ಸಿಲ್ ಪೌಚ್ ಅಂತ. ಸೊ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು ನನಗೆ. ಸೊ ಅವಳು ಇದ್ರ ಜೊತೆ ಒಂದು ಕಾರ್ಡ್ ಕೂಡ ಮಾಡಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ದಿಯಾ. ಅವಳ ಹೆಸರು ದಿಯಾ ಅಂತ. ಸೊ ನೋಡಿ, ಹ್ಯಾಪಿ ಬರ್ಡೇ ಅಂತ. ತುಂಬ ಇಷ್ಟ ಆಯಿತು ನನಗೆ ಈ ಕಾರ್ಡು. ಥ್ಯಾಂಕ್ ಯು ಸೋ ಮಚ್ ದಿಯಾ. ಮತ್ತು ಇಲ್ಲಿ ಸೆಂಟರಲ್ಲಿ ಒಂದು ಬೊಕ್ಕೆ ಹಾಕಿದ್ಲು. ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಆ್ಯಂಡ್ ಮತ್ತೆ ನೆಕ್ಸ್ಟ್ ಪೌಚಿಗೆ ಬರೋಣ. ಸೊ ಈ ಪೌಚ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕ್ರೋಮಿ ಚಾಮ್ಸ್ ಜೊತೆ ಬಂದಿದೆ ನನಗೆ. ಸೊ ಇದರ ಕಂಪಾರ್ಟ್ಮೆಂಟ್ಸ್ ಹೆಂಗೆ ಅಂತ, ಒಳಗಡೆ ಏನಿದೆ ಅಂತ ನೋಡಿ ಬನ್ನಿ. ಸೊ ಫಸ್ಟ್ ಬಂದ್ಬಿಟ್ಟು ಇದರೊಳಗಡೆಗೆ 3 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದು ಫಸ್ಟ್ ಚಿಕ್ಕ ಕಂಪಾರ್ಟ್ಮೆಂಟ್, ಇದು ಅದಕ್ಕಿಂತ ಸ್ವಲ್ಪ ದೊಡ್ಡ ಕಂಪಾರ್ಟ್ಮೆಂಟ್, ಮತ್ತೆ ಇದು ದೊಡ್ಡ. ಸೊ ನೆಕ್ಸ್ಟ್ ಸೊ ಆ್ಯಂಡ್ ಮತ್ತೆ ಬಂದು ಇದು ಕ್ಯಾಮಲಿನ್ ಡ್ರಾಯಿಂಗ್ ಕಿಟ್ ಇದು. ಸೊ ಇದು ನನ್ನ ಫ್ರೆಂಡ್ ಸೋಹನ್ ಕೊಟ್ಟಿದ್ದು. ಸೊ ಸೊ ಅದು ಒಂದು ಡ್ರಾಯಿಂಗ್ ಕಿಟ್. ಸೊ ಆ್ಯಂಡ್ ಮತ್ತೆ ಬರೋಣ. ಸೊ ಇದು ನನ್ನ ಫ್ರೆಂಡ್ಸ್. ಸೊ ಪೆನ್ಸಿಲ್ಸ್ ಮತ್ತು ಒಂದು ಮಿನಿ ಚಿಕ್ಕ ಬೋ. ನನಗೆ ಬೋ ತುಂಬ ಇಷ್ಟ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಖಿತಾ ಆ್ಯಂಡ್ ನಿಹಾರಿಕಾ. ಸೊ ಅವರು ನನ್ನ ಟ್ಯೂಷನ್ ಫ್ರೆಂಡ್ಸ್. ಸೊ ಪೆನ್ಸಿಲ್ಸ್ ಪಕ್ಕ ಇಂಪಾರ್ಟೆಂಟ್. ಬೋ ಇಂಪಾರ್ಟೆಂಟ್ ಅಲ್ವಾ, ಆಕ್ಸೆಸರೀಸ್ ಬೇಕಲ್ವಾ ಕಳಿಸಿ ಗೋಯಿಂಗ್ ಔಟ್. ಸೊ ಇವೆರಡು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕೊಯೋಗೆ. ಆ್ಯಂಡ್ ನಿಮಗೆ ಇಷ್ಟ ಆಯಿತು, ಥ್ಯಾಂಕ್ ಯು. ಆ್ಯಂಡ್ ಮತ್ತೆ ಕಮಿಂಗ್ ಟು ಮಹತಿ. ಸೊ ಅವಳು ಕೂಡ ನನ್ನ ಫ್ರೆಂಡ್. ಸೊ ಮಹತಿ ಅವಳು ನನಗೆ ಈ ಡ್ರಾಯಿಂಗು ಗಿಫ್ಟ್ ಮಾಡಿದ್ದು. ಅದರ ಜೊತೆ ನನಗೆ ಬ್ರಷ್ ಪೆನ್ಸ್. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ 14 ಕಲರ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಒಂದು ಬ್ಲಂಡರ್ ಅಂದರೆ ಬ್ರಷ್ ಬ್ಲಂಡರ್ ಅಂತ ಬರುತ್ತೆ. ಅದ್ರ ಜೊತೆ ಒಂದು ಮೆಟಾಲಿಕ್ ಪೆನ್ ಕೂಡ ಬರುತ್ತೆ. ಸೊ ಇದು 12 ಬ್ರಷ್ ಪೆನ್ಸ್ ಬರುತ್ತೆ. ಇಷ್ಟು ಕಲರ್ಸ್ ಇನ್ಕ್ಲೂಡ್ ಮಾಡುತ್ತೆ ಅದು. ಸೊ ಇದು ಒಂದು ಸೈಡಲ್ಲಿ ಇದ್ದೇನೆ ಈಗ. ಆ್ಯಂಡ್ ಮತ್ತೆ ನೆಕ್ಸ್ಟ್ ಕಮಿಂಗ್ ಟು ಜ್ಯುವೆಲರಿ. ಸೊ ಜ್ಯುವೆಲರಿ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಸೊ ಜ್ಯುವೆಲರಿಗೆ ಬರೋಣ. ಸೊ ಇದು ನನಗೆ ಗಿಫ್ಟ್ ಮಾಡಿರೋದು ಸ್ನಿತಿ ಮತ್ತು ದ್ಯುತಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನ ನಾನು ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಸಿಲ್ವರ್ ಒನ್. ಆ್ಯಂಡ್ ಮತ್ತು ಇದು ಅಷ್ಟೇ, ಅಂದರೆ ಇದು ಸ್ವಲ್ಪ ಗೋಲ್ಡನ್ ಕಲರ್ಗೆ, ಅಂದರೆ ಸ್ವಲ್ಪ ಬ್ಲಷ್ ಕೊಟ್ಟಿದ್ದಾರೆ ಅದಕ್ಕೂ. ಬಟ್ ಐ ಲೈಕ್ ದಿಸ್ ಒನ್ ಮೋರ್. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿದೆ. ಬೋತ್ ಆಫ್ ದೆಮ್ ಆರ್ ಲುಕಿಂಗ್ ಸೋ ಗಾರ್ಜಿಯಸ್. ಥ್ಯಾಂಕ್ ಯು ಸೊ ಮಚ್. ಮತ್ತು ನೆಕ್ಸ್ಟ್ ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನು ಅಂದರೆ ನೈಲ್ಸ್. ಸೊ ಆ್ಯಕ್ಚುಲಿ ನೀವು ಅಂದ್ಕೊಳ್ಬೋದು ಯಾರು ಗಿಫ್ಟ್ ಮಾಡಿರ್ತಾರೆ ಇದು ಅಂತ. ಇಟ್ಸ್ ನನ್ ಅದರ್ ದೆನ್ ಮೈ ಫ್ರೆಂಡ್ ಖುಷಿ. ಸೊ ಅವಳು, ನಾನು ಅಂದ್ಕೊಳ್ತಾ ಇದ್ದೆ ಏನು ಗಿಫ್ಟ್ ಮಾಡ್ತಾಳೆ ಅವಳು, ಸಮಥಿಂಗ್ ಯೂನಿಕ್ ಆಗಿ ಅವಳು ಗಿಫ್ಟ್ ಮಾಡೋದು ಅಂತ ನಾನು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಕೇಮ್ ಟ್ರೂ. ಅವಳು ನನಗೆ ನೇಲ್ಸ್ ಗಿಫ್ಟ್ ಮಾಡಿದ್ದಾಳೆ. ಪಿಂಕ್ ಕಲರ್ ನೇಲ್ಸ್ಗೂ ಸೋ ನೈಸ್, ತುಂಬ ಚೆನ್ನಾಗಿದೆ. ಸೊ ಇದನ್ನು ಓಪನ್ ಮಾಡಿ ತೋರಿಸ್ತಾರೆ, ಇನ್ನೂ ಚೆನ್ನಾಗಿ ಕಾಣಿಸಿದೆ ನನಗೆ. ನೋಡಿ, ತುಂಬ ಸುಂದರವಾಗಿದೆ. ಇದ್ರ ಜೊತೆ ನನಗೆ ಒಂದು
ಬೇಕಂದರೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ. ಇದು ಒಂದು ಮತ್ತು ಇದು ನೇಲ್ಸ್ನ ಸಾಫ್ಟನ್ ಮಾಡ್ಕೊಳಕ್ಕೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದುಬಿಟ್ಟು ಒಂದು ಆಲ್ಕೋಹಾಲಿಕ್ ಪ್ಯಾಡ್, ಅಂದರೆ ನಾನು ಲಾಸ್ಟ್ ಟೈಮ್ ಹಾಕ್ಕೊಂಡಿದ್ದೆ. ಸೊ ಅದನ್ನು ರಿಮೂವ್ ಮಾಡೋಕ್ಕೆ, ಗ್ಲೂನ ರಿಮೂವ್ ಮಾಡೋಕ್ಕೆ ನಾವು ಇದನ್ನು ಯೂಸ್ ಮಾಡಬೇಕು. ಸೊ ಈಸಿಯಾಗಿ ರಿಮೂವ್ ಆಗುತ್ತೆ ಅಂತ. ಸೊ ಲಾಸ್ಟ್ ಗಿಫ್ಟ್ ತುಂಬ ಸ್ಪೆಷಲ್ ನನಗೆ. ಸೊ ಏನು ಅಂತ ತೋರಿಸ್ತೀನಿ. ಸೊ ಲಾಸ್ಟ್ ಗಿಫ್ಟ್ ಬಂದ್ಬಿಟ್ಟು ನನಗೆ ರೇಖಾ ಆಂಟಿ ಅವ್ರು ಗಿಫ್ಟ್ ಮಾಡಿರೋದು. ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಈ ಕೋಲ್ಡ್, ಅಂದರೆ ಡಿಸೆಂಬರಲ್ಲಿ ಕೋಲ್ಡ್ ಇರುತ್ತೆ. ಸೊ ಅದರಿಂದ ನನಗೆ ತುಂಬ ಇಷ್ಟ ಆಯಿತು ಈ ಕ್ಲಾತಲ್ಲಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ. 100% ಇದು ಪಾಲಿಸ್ಟರ್. ಸೊ ತುಂಬ ಚೆನ್ನಾಗಿದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇದು. ಸೊ ನೋಡಿ, ಪ್ಯೂರ್ ಕಾಟನ್ ಗೈಸ್ ಇದು. ಸೊ ಸಖತ್ತಾಗಿ ಕಾಣಿಸ್ತಿದೆ ಇದು. ಸೊ ಐ ರಿಯಲಿ ಲವ್ ಇಟ್. ಸೊ ಇದು ಪ್ಯಾಂಟ್, ಓಕೆ. ಆ್ಯಂಡ್ ಅದರ ಜೊತೆ ದೇ ಗಿವ್ ಮೀ ಅ ಶರ್ಟ್, ಫುಲ್ ಸ್ಲೀವ್ಸ್. ಯಾರು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಎಸ್ಪೆಷಲಿ ಇವು ತುಂಬ ಚೆನ್ನಾಗಿದೆ, ಎಸ್ಪೆಷಲಿ ಇನ್ ದಿಸ್ ವಿಂಟರ್ ಸೀಸನ್. ನಾನು ತಿರುಪತಿ ಕೂಡ ಹೋಗ್ತೀನಿ. ಸೊ ದೀಸ್ ಕ್ಲೋತ್ಸ್ ಆರ್ ಅ ಮಸ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಸೊ ಇಲ್ಲಿಗೆ ನಾನು ಈ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಅವಳು ನನ್ನ ಫ್ರೆಂಡ್ ಮಗಳು, ವಂದನಾ ಮಗಳು ಧನ್ಯತಾ. ಅವಳಿಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ. ಆಂಟಿ ನಾನು ವ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಸೊ ಅವಳಿಗೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ರೀತಿ ಮಾಡಿದ್ರಿಂದ ಅವಳಿಗೆ ತುಂಬ ಖುಷಿ ಆಯಿತು. ನೆಕ್ಸ್ಟ್ ನಾವು ಆದಿಚುಂಚನಗಿರಿಗೆ ಹೋಗಿದ್ವಿ. ಅಕ್ಕ, ನಾನು, ಅಕ್ಕನ ಮಗಳು 1 ಡೇ ಟ್ರಿಪ್ ಮಾಡ್ಕೊಂಡು ಬರೋಣ ಅನ್ನೋ ಕಾರಣಕ್ಕೆ ಹೋಗಿದ್ವಿ. ಅವ್ರ ಮನೆ ದೇವರದು. ಯಾವಾಗಲೂ ಜಾತ್ರೆಯಲ್ಲಿ ಹೋಗ್ತಾಯಿದ್ವಿ. ಸೊ ಇವಾಗ ಸುಮ್ಮನೆ ಹಾಗೆ ದರ್ಶನ ಮಾಡಿಕೊಂಡು ಬಂದುಬಿಡೋಣ ಅಂಥೇಳಿ ಹೊರಟಿದ್ವಿ. ಬಸ್ಸಲ್ಲಿ ಹೋಗಿದ್ದಿದೆ ಫಸ್ಟು ಅಲ್ಲಿಗೆ. ಯಾವಾಗಲೂ ಒಂದು ವೆಹಿಕಲಲ್ಲೇ ಹೋಗ್ತಾ ಇದ್ದಿದ್ದು. ತುಂಬ ದಿನಗಳಾಗೋಗಿತ್ತು ಬಸ್ಸಲ್ಲಿ ಓಡಾಡಿ. ಚೆನ್ನಾಗಿತ್ತು ಒಂಥರ. 3 ಜನ ಹೋಗಿದ್ವಿ, ಯಾರೂ ಇರಲಿಲ್ಲ, ನಾವೇ 3 ಜನ. ಮಕ್ಕಳು ಸಹ ಬರಲಿಲ್ಲ, ನನ್ನ ಮಕ್ಕಳು. ಹಾಗಾಗಿ ನಾವು ಮಾತ್ರ ಹೋಗ್ಬಿಟ್ಟು ಬಂದ್ವಿ. ಅಲ್ಲಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಬಿಸಿಲು ಅನಿಸ್ತಾ ಇತ್ತು. ನಾವು ಆದರೂ ಅರ್ಲಿ ಮಾರ್ನಿಂಗ್ ಹೊರಟಿದ್ದಿಲ್ಲಿಂದ. ಅಲ್ಲೋಗಿ ರೀಚ್ ಆಗಿ ಮತ್ತೆ ಅಲ್ಲೇ ಅವರು ಫ್ರೆಶ್ ಅಪ್ ಆಗಿ ಎಲ್ಲ ಹೊರಡೋ ಅಷ್ಟರಲ್ಲಿ, ದೇವ್ರ ದರ್ಶನಕ್ಕೆ ಹೋಗೋ ಅಷ್ಟರಲ್ಲಿ ಆಗಲೇ ಸಮಯ ಆಗಿತ್ತು. ಅಲ್ಲಿ ವಿಶೇಷ ಪೂಜೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಸೊ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ರಾಯ್ತು ಅಂತ ಸಮಾಧಾನವಾಗಿ ನಿಧಾನವಾಗಿ ದೇವ್ರ ದರ್ಶನ ಮಾಡಿದ್ವಿ. ಅಲ್ಲೇ ಪ್ರಸಾದ ಸಹ ಇತ್ತು, ಊಟ ಮಾಡಿಕೊಂಡು ಆಮೇಲೆ ನಾವು ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ 8:30 9 ಗಂಟೆ ನೈಟು. ಇಡೀ ದಿನ, ಒಂದು ದಿನ ಫುಲ್ಲು ಕಳೆದ್ವಿ. ಒಂಥರ ತುಂಬ ಚೆನ್ನಾಗಿ ಅನಿಸ್ತು. ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದು ತುಂಬ ಲೇಟ್ ಆಗ್ತಾಯಿದೆ, ಸಾರಿ ಕೇಳ್ತೀನಿ. ಆ ಕಾರಣಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವ್ರು ಕೇಳ್ತಾ ಇದ್ದಾರೆ, ಯಾಕಮ್ಮ ಯೂಟ್ಯೂಬ್ ಚಾನಲ್ನ ನಿಲ್ಲಿಸ್ಬಿಟ್ಯಾ, ಯಾಕೆ ಪೋಸ್ಟ್ ಮಾಡು, ವ್ಲಾಗ್ಸ್ನ ಹಾಕು, ನಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ವ್ಲಾಗ್ಸ್ನ ನೋಡೋಕ್ಕೆ ಅಂತ ಕೇಳ್ತಾನೆ ಇದ್ದರು. ಸೊ ನಾನು ಅವರಿಗೆಲ್ಲ ಇಲ್ಲ, ಖಂಡಿತ ಏನೋ ಕಾರಣ, ಸ್ವಲ್ಪ ಕೆಲಸದ ಬಿಸಿ ಇದ್ದೀನಿ, ಖಂಡಿತ ಹಾಕ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೂ ಯೂಟ್ಯೂಬ್ ತುಂಬಾ ಇಷ್ಟ. ನಾನು ತುಂಬ ಇಷ್ಟಪಟ್ಟು ಈ ಚಾನಲ್ನ ಓಪನ್ ಮಾಡಿದ್ದು. ಖಂಡಿತ ಇದನ್ನು ಸ್ಟಾಪ್ ಮಾಡಲ್ಲ. ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ.